ಇಂದು ದಲಿತ ಒಳ ಮೀಸಲಾತಿಯ ಮಧ್ಯಂತರ ವರದಿಯನ್ನ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಇವತ್ತು ದಲಿತ ಒಳ ಮೀಸಲಾತಿಯ ಮಧ್ಯಂತರ ವರದಿಯನ್ನ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಸಿಎಂ ಸಿದ್ದರಾಮಯ್ಯನವರಿಗೆ ರಿಪೋರ್ಟ್ ಅನ್ನ ಸಲ್ಲಿಸಲಿದೆ ನಿಯೋಗ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ನಿಯೋಗದಿಂದ ಇವತ್ತು ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ವಿಧಾನಸೌಧದ ಸಿಎಂ ಕಚೇರಿ ಬೆಳಗ್ಗೆ 11 ಗಂಟೆಗೆ ವರದಿ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ. ದತ್ತಾಂಶಗಳ ಕುರಿತು ಮಧ್ಯಂತರ ವರದಿಯನ್ನ ಸಲ್ಲಿಸುವ ನಿಯೋಗ ವರದಿ ಸ್ವೀಕಾರಕ್ಕೆ ದಲಿತ ಬಲಗೈ ಸಮುದಾಯಗಳು ಈಗಾಗಲೇ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧದ ನಡುವೆಯೂ ವರದಿ ಸ್ವೀಕಾರಕ್ಕೆ ಸರ್ಕಾರ ಮುಂದಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಕುರಿತು ಚರ್ಚೆಯನ್ನ ಕೂಡ ನಡೆಸುವ ಸಾಧ್ಯತೆ ಇದೆ. ಮಧ್ಯಂತರ ವರದಿ ಸ್ವೀಕಾರದ ಬಗ್ಗೆಯೂ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಆಯೋಜನೆಯನ್ನ ಮಾಡ್ತಿದ್ದಾರೆ. ಆ ಮೀಟಿಂಗ್ ಅಲ್ಲಿ ಸಾಕಷ್ಟು ನಾಯಕರು ಭಾಗಿಯಾಗುವ ಸಾಧ್ಯತೆ ಇದೆ. ಒಂದ್ ಕಡೆ ಹನಿ ಟ್ರಾಪ್ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಜೊತೆಗೆ ಹಾಲಿನ ದರ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಅದರ ಬೆನ್ನಲ್ಲೇ ಇದೀಗ ಏನು ಒಳ ಮೀಸಲಾತಿ ಆ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಲಿದ್ದಾರೆ. ನಂದಿನಿ ಹಾಲಿನ ದರ ಏರಿಕೆ ಭವಿಷ್ಯ ಹಿಂದೆ ನಿರ್ಧಾರ ಆಗುತ್ತಾ? ಹಾಲಿನ ದರ ಏರಿಕೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಹಾಲಿನ ದರ ಏರಿಕೆಗೆ ಅಸ್ತು ಎನ್ನುತ್ತಾ ಕ್ಯಾಬಿನೆಟ್ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಯುಗಾದಿ ಹೊತ್ತಲ್ಲೇ ಸರ್ಕಾರದಿಂದ ಗ್ರಾಹಕರಿಗೆ ಬಿಗ್ ಶಾಕ್ ಕೂಡ ಎದುರಾಗ್ತಾ ಇದೆ. ನಂದಿನಿ ಹಾಲಿನ ದರ ಏರಿಕೆ ಭವಿಷ್ಯ ಕೂಡ ಇವತ್ತೇ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಆಗುತ್ತೆ. ಹಾಲಿನ ದರ ಏರಿಕೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ನೀಡುತ್ತಾ? ಕರ್ನಾಟಕ ಹಾಲು ಮಹಾಮಂಡಳಿಯಿಂದ ಈಗಾಗಲೇ ಹಾಲಿನ ದರ ಏರಿಕೆಗೆ ಪ್ರಸ್ತಾವನೆಯನ್ನ ಕೂಡ ನೀಡಲಾಗಿದೆ. ಇನ್ನು ನಂದಿನಿ ಹಾಲಿನ ದರ ಏರಿಕೆ ಭವಿಷ್ಯ ಇವತ್ತೇ ನಿರ್ಧಾರ ಆಗುತ್ತಾ? ಹಾಲಿನ ದರ ಏರಿಕೆಗೆ ಸಿದ್ದರಾಮಯ್ಯನವರು ಗ್ರೀನ್ ಸಿಗ್ನಲ್ ನೀಡ್ತಾರಾ? ಸಚಿವ ಸಂಪುಟ ಅಂಗಳದಲ್ಲಿ ಹಾಲಿನ ದರ ಏರಿಕೆ ಭವಿಷ್ಯ ಕೂಡ ನಿಂತಿದೆ. ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಇಂದು ಗ್ರಾಹಕರಿಗೆ ಮತ್ತೆ ದರ ಏರಿಕೆ ಬರೀ ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಸಾಲು ಸಾಲು ದರ ಏರಿಕೆ ಬೆನ್ನಲ್ಲೇ ಮತ್ತೊಮ್ಮೆ ಶಾಕ್ ಎದುರಾಗ್ತಾ ಇದೆ. ಇಂದು ಹಾಲಿನ ದರ ಏರಿಕೆ ಬಗ್ಗೆ ಅಧಿಕೃತ ಘೋಷಣೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ₹3 ಹಾಲಿನ ದರ ಏರಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಹಾಲು ಒಕ್ಕೂಟದಿಂದ ಈಗಾಗಲೇ ಒತ್ತಾಯವನ್ನ ಕೂಡ ಮಾಡಲಾಗಿತ್ತು. ಈಗಾಗಲೇ ದರ ಏರಿಕೆ ಸಂಬಂಧ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕೂಡ ಈಗಾಗಲೇ ಸಲ್ಲಿಸಲಾಗಿದೆ. ಕರ್ನಾಟಕ ಹಾಲು ಮಹಾಮಂಡಳಿಯಿಂದ ಈಗಾಗಲೇ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಸಲಾಗಿದೆ. ಇನ್ನು ಪ್ರತಿ ಲೀಟರ್ಗೆ ₹5 ಹೆಚ್ಚಿಸುವಂತೆ ಬೇಡಿಕೆಯನ್ನ ಕೂಡ ಇಡಲಾಗಿತ್ತು ಹಾಲು ಒಕ್ಕೂಟಗಳಿಂದ. ಸಭೆಯಲ್ಲಿ ಭರವಸೆಯನ್ನ ಕೂಡ ನೀಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಈ ಹಿಂದೆ ಒಂದು ಸಭೆ ನೀಡಿದ್ರು. ಆ ಸಭೆಯಲ್ಲಿ ಭರವಸೆ ನೀಡಿದ್ರು. ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚಿಸಿ ಹಾಲಿನ ದರವನ್ನ ಏರಿಕೆಯನ್ನ ಮಾಡ್ತೇನೆ ಅಂತ ಭರವಸೆ ನೀಡಿದ್ರು. ಈಗಾಗಲೇ ದರ ಏರಿಕೆ ಸಂಬಂಧ ಪ್ರಸ್ತಾವನೆಯನ್ನ ಕೂಡ ಈಗಾಗಲೇ ಸಲ್ಲಿಸಲಾಗಿದೆ. ಇನ್ನು ಹಾಲು ಒಕ್ಕೂಟಗಳಿಂದ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ₹5 ಏರಿಕೆ ಮಾಡಬೇಕು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಮೀಟಿಂಗ್ ಅನ್ನ ಕೂಡ ನಡೆಸಿದ್ರು. ₹5 ಆಗಲಿಲ್ಲ ಅಂದ್ರು ₹2-3 ಏರಿಕೆ ಅಂತೂ ಮಾಡ್ತೇನೆ, ಸಚಿವ ಸಂಪುಟ ಆದ್ಮೇಲೆ ಇದ್ರ ಬಗ್ಗೆ ತಿಳಿಸ್ತೇನೆ ಎಂಬ ಹೇಳಿಕೆ ನೀಡಿದ್ರು. ಇವತ್ತು ಏನಾಗುತ್ತೆ ಇದ್ರ ಬಗ್ಗೆ ಅಂತ ಕಾದ್ ನೋಡ್ಬೇಕಾಗಿದೆ. ಪದೇ ಪದೇ ಬದಲಾಗ್ತಾ ಇದೆ ಬಿಬಿಎಂಪಿ ಬಜೆಟ್ ಡೇಟ್. ಪದೇ ಪದೇ ಬದಲಾವಣೆ ಆಗ್ತಾ ಇದೆ ಬಿಬಿಎಂಪಿ ಬಜೆಟ್ ಡೇಟ್. ಇದೀಗ 2ನೇ ಬಾರಿಗೆ ಬಿಬಿಎಂಪಿ ಬಜೆಟ್ ದಿನಾಂಕವನ್ನ ಮುಂದೂಡಿಕೆಯನ್ನ ಕೂಡ ಮಾಡಲಾಗಿದೆ. ನಾಳೆ ಮಂಡನೆಯಾಗಬೇಕಿತ್ತು 2025-26ನೇ ಸಾಲಿನ ಬಜೆಟ್. ಆದರೆ ಇದೀಗ ಬದಲಾವಣೆ ಮಾಡಲಾಗಿದೆ. ಮತ್ತೆ ದಿನಾಂಕವನ್ನ ಬದಲಾಯಿಸಿದ್ದಾರೆ ಪಾಲಿಕೆ ಅಧಿಕಾರಿಗಳು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮಾರ್ಚ್ 29ರಂದು ಪಾಲಿಕೆ ಬಜೆಟ್ ಮಂಡನೆಗೆ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ. ಶನಿವಾರ ಬೆಳಗ್ಗೆ 11 ಗಂಟೆಗೆ ಬಜೆಟ್ ಮಂಡನೆಯನ್ನ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಬಿಬಿಎಂಪಿ ಬಜೆಟ್ ಮಂಡನೆಗೆ ಈಗಾಗಲೇ ಸಕಲ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಪದೇ ಪದೇ ದಿನವನ್ನ ಕಾಯಿಸ್ತಾ ಇದ್ದಾರೆ.